ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿ ಹೋದ್ರಲ್ಲ, ಅವ್ರ ಹತ್ರ ಒಂದು ಸರ್ಪ್ರೈಸಿಂಗ್ ಮೆಸೇಜ್ ಇದೆ ನಿಮಗೋಸ್ಕರ. ಒಂದು ಡೀಪ್ ಬ್ರೆತ್ ತಗೊಂಡು ಇವಾಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಈ ಸಂದೇಶ ನಿಮ್ಮ ಜೀವನದಲ್ಲಿ ಬರ್ತಿರೋದು ಆಕಸ್ಮಿಕ ಅಲ್ಲ. ನೋವನ್ನ ನೀವು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ, ನಷ್ಟನ ಎದುರು ನೋಡಿರ್ಲಿಲ್ಲ. ನಿಮ್ಮನ್ನ ಬಿಟ್ಟೋದವರಿಗೆ, ಅವ್ರ ಅವಶ್ಯಕತೆ ನಿಮ್ಗೆ ತುಂಬಾ ಇದ್ದಾಗ ನಿಮ್ಮಿಂದ ದೂರ ಹೋದವ್ರ ಹತ್ರ ಅವ್ರು ಯಾವತ್ತಿಗೂ ಬಾಯ್ಬಿಟ್ಟು ಹೇಳ್ದೇ ಇರೋ ಒಂದು ವಿಷಯ ಇದೆ. ಮತ್ತೆ ವಿಚಿತ್ರ ಏನಂದ್ರೆ ಅವರ ಮೌನ ಅವರ ಮಾತುಗಳಿಗಿಂತ ಜೋರಾಗಿ ಮಾತಾಡುತ್ತೆ. ನೋಡಿ, ಯಾರಾದ್ರೂ ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿ ಬಿಟ್ಟು ಹೋದಾಗ ಅವರನ್ನ ಸ್ವತಂತ್ರರು, ಸಂತೋಷವಾಗಿರೋರು, ಅವರಿಗೇನು ತೊಂದರೆನೇ ಇಲ್ಲ ಅಂತ ಭಾವಿಸುತ್ತೆ ಈ ಜಗತ್ತು. ಆದ್ರೆ ಈ ಸತ್ಯ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ದೂರ ಹೋಗೋದು ಅಂದ್ರೆ ಮರ್ತು ಬಿಡೋದು ಅಂತಲ್ಲ, ಬಿಟ್ಟೋಗೋದು ಅಂದ್ರೆ ಹೀಲಾಗೋದು ಅಂತಲ್ಲ, ಮತ್ತೆ ಮೌನವಾಗಿದ್ದಾರೆ ಅಂದ್ರೆ ಅವರು ನೆಮ್ಮದಿಯಾಗಿದ್ದಾರೆ ಅಂತಲ್ಲ. ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿ ಹೋಗಿರೋ ವ್ಯಕ್ತಿ ದೂರ ಹೋಗೋದ್ರಿಂದ ಭಾವನೆಗಳು ಅಳಿಸೋಗ್ತವೆ ಅಂತ ಭಾವಿಸಿದ್ರು. ಅವ್ರು ದೂರ ಹೋಗೋಕ್ಕೂ ಮುಂಚೆ ನಾನು ತುಂಬಾ ಸ್ಟ್ರಾಂಗ್ ಅಂತ ತಮಗ್ ತಾವೇ ಅನ್ಕೊಂಡಿದ್ರು. ಆದ್ರೆ ಅವ್ರು ಯಾವತ್ತಿಗೂ ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ವಿಷಯ ಇದೆ. ಅವ್ರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗದೆ ಇರೋ ಆಲೋಚನೆ ನೀವಾದ್ರಿ. ತಡರಾತ್ರಿಲಿ ಜಗತ್ತು ಸೈಲೆಂಟ್ ಆದಾಗ, ಗೊಂದಲಗಳು ಕೆಲಸ ಮಾಡೋದನ್ನ ನಿಲ್ಲಿಸಿದಾಗ, ಯಾರೂ ನೋಡದೇ ಇದ್ದಾಗ ನಿಮ್ಮ ನೆನಪುಗಳು ಕಾಣಿಸ್ಕೋತವೆ. ನಾಟ್ ಆಸ್ ಪೇನ್, ನಾಟ್ ಆಸ್ ಆ್ಯಂಗರ್, ಬಟ್ ತುಂಬಾ ಆಳವಾದ, ಭಾರವಾದ ನೆನಪುಗಳು. ಕಷ್ಟದ ಸಮಯದಲ್ಲೂ ಕೂಡ ನೀವು ಅವ್ರ ಜೊತೆ ಹೇಗಿದ್ರಿ ಅನ್ನೋದನ್ನ ನೆನ್ಪು ಮಾಡ್ಕೋತಾರೆ. ಹಿಂತಿರುಗಿ ಏನನ್ನೂ ಎಕ್ಸ್ಪೆಕ್ಟ್ ಮಾಡದೆ ನೀವು ಅವರಿಗೆ ತೋರಿಸಿದ್ದ ತಾಳ್ಮೆಯನ್ನ ನೆನ್ಪು ಮಾಡ್ಕೋತಾರೆ. ನಿಮ್ಮ ಉಪಸ್ಥಿತಿ ಎಷ್ಟು ಸುರಕ್ಷಿತವಾಗಿತ್ತು ಮತ್ತೆ ಅದು ಎಷ್ಟು ಅಪರೂಪದ್ದಾಗಿತ್ತು ಅನ್ನೋದನ್ನ ಅವ್ರು ನೆನ್ಪು ಮಾಡ್ಕೋತಾರೆ. ಮತ್ತೆ ಅವರು ನಿಮ್ಗೆ ಇವತ್ತಿನವರೆಗೂ ಕಳಿಸ್ತಾ ಇರೋ ಸರ್ಪ್ರೈಸಿಂಗ್ ಮೆಸೇಜ್ ಇಲ್ಲಿದೆ ಕೇಳಿ. ಐ ಡಿಡಂಟ್ ರಿಯಲೈಸ್ ಯುವರ್ ವ್ಯಾಲ್ಯೂ ಅಂಟಿಲ್ ಐ ಫೆಲ್ಟ್ ಯುವರ್ ಆಬ್ಸೆನ್ಸ್. ನೋಡಿ, ಕೆಲವರಿಗೆ ಪ್ರೀತಿ ಅರ್ಥ ಆಗೋದು ನೀವವರಿಗೆ ಅವೈಲೇಬಲ್ ಆಗಿದ್ದಾಗಲ್ಲ, ಅನ್ಅವೈಲೇಬಲ್ ಆಗಿದ್ದಾಗ. ನೀವು ಕೇಳ್ತಿದ್ದ ರೀತಿ, ನಿಮಗೆ ಟೈರ್ಡ್ ಆಗಿದ್ರು ಕೂಡ ಅವರನ್ನ ಕಾಳಜಿ ಮಾಡಿದ್ದ ರೀತಿ, ನೀವು ಅವರನ್ನ ಮತ್ತೆ ಮತ್ತೆ ಆಯ್ಕೆ ಮಾಡಿದ್ದ ರೀತಿ. ಮತ್ತೆ ಈಗ ಅವರಿಗೆ ಸಿಕ್ಕಿರೋದೆಲ್ಲ ಬರೀ ನೋವೆ. ನೀವು ಪ್ರೀತಿಸಿದ ರೀತಿಯಲ್ಲಿ ಬೇರೆ ಯಾರೂ ಪ್ರೀತಿಸೋದಿಲ್ಲ. ಅವರು ಹೊಸ ಜನರನ್ನ ಭೇಟಿಯಾಗ್ತಾರೆ, ಹೊಸ ಕಾನ್ವರ್ಸೇಷನ್ನ ಶುರು ಮಾಡ್ತಾರೆ, ನಗ್ನಗ್ತಾ ಇರ್ತಾರೆ. ಆದರೆ ಒಳಗಡೆ ಏನೋ ಕಳ್ಕೊಂಡಿದ್ದೀನಿ ಅನ್ಸುತ್ತೆ. ಯಾಕಂದ್ರೆ ನೀವು ಅವರಿಗೆ ಕೊಟ್ಟಿದ್ದು ಸಾಮಾನ್ಯವಾದದ್ದಲ್ಲ, ಅದು ನಿಜವಾದದ್ದು. ಮತ್ತೆ ನಿಜವಾದ ಪ್ರೀತಿ ಶಾಶ್ವತ ಗುರುತುಗಳನ್ನ ಬಿಡುತ್ತೆ. ಈ ಮೆಸೇಜ್ನ ಮತ್ತೊಂದು ಭಾಗ. ಐ ವಾಸ್ ಅಫ್ರೇಡ್ ಆಫ್ ಹೌ ಡೀಪ್ಲಿ ಯು ಲವ್ಡ್ ಮಿ. ನಿಮ್ಮ ಪ್ರೀತಿಗೆ ಜವಾಬ್ದಾರಿ ಅಗತ್ಯ ಇತ್ತು, ಸ್ಥಿರತೆ ಮತ್ತು ಬೆಳವಣಿಗೆ, ಕನ್ಸಿಸ್ಟೆನ್ಸಿ ಅಂಡ್ ಗ್ರೌತ್. ಮತ್ತೆ ಇಲ್ಲಿ ಎಲ್ಲರೂ ನಮಗೋಸ್ಕರ ಬೆಟರ್ ಆಗೋದಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಲೆವೆಲ್ಗೆ ಏರೋ ಬದಲು ಅಲ್ಲಿಂದ ಹೊರಡೋದನ್ನ ಆಯ್ಕೆ ಮಾಡಿಕೊಂಡ್ರು. ಆದರೆ ದೂರ ಅವರಿಗೆ ನೆಮ್ಮದಿ ಕೊಡಲಿಲ್ಲ, ಪ್ರಶ್ನೆಗಳನ್ನ ತಂದಿಟ್ವು. ನಾನಿನ್ನು ಅವ್ರ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಿದ್ದೀನಿ, ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ದ ವ್ಯಕ್ತಿನ ನಾನು ಯಾಕೆ ಮಿಸ್ ಮಾಡ್ಕೋತಿದ್ದೀನಿ ಅಂತ. ಆದರೆ ಇಲ್ಲಿ ನೀವು ಕೇಳಬೇಕಾಗಿರೋ ಒಂದು ಸತ್ಯ ಇದೆ. ಅವರಿಗಾಗ್ತಿರೋ ರಿಗ್ರೆಟ್ ನಿಮ್ಮ ಜವಾಬ್ದಾರಿ ಅಲ್ಲ. ಅವರಿಗೆ ರಿಯಲೈಸ್ ಆಗಿದೆ ಅಂದ ಮಾತ್ರಕ್ಕೆ ವಾಪಸ್ ನೀವು ಅವ್ರ ಹತ್ರ ಹೋಗಬೇಕು ಅಂತಲ್ಲ. ಮತ್ತೆ ಈ ಸಂದೇಶದ ಅರ್ಥ ನೀವು ಆಳವಾಗಿ ಪ್ರೀತಿಸಿದ್ದು ತಪ್ಪು ಅಂತಲ್ಲ. ಈ ಸಂದೇಶ ನಿಮಗೆ ಬರ್ತಿರೋದು ಒಂದೇ ಒಂದು ಕಾರಣಕ್ಕೆ, ನಿಮ್ಮ ಯೋಗ್ಯತೆನ ನಿಮಗೆ ನೆನಪು ಮಾಡೋದಕ್ಕೆ. ಅವ್ರ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ನಿಮ್ಮ ಕೈ ಬಿಡಲಿಲ್ಲ. ನಿಮ್ಮ ನಿಜವಾದ ಪ್ರೀತಿ ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ಕೈ ಬಿಡಲಾಗಿದೆ. ಮತ್ತೆ ಅವ್ರೀಗ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಮಾತಾಡೋದಕ್ಕೆ ಸಾಧ್ಯ ಆದರೆ ಅವ್ರು ಹೀಗೆ ಹೇಳ್ತಿದ್ರು. ದಯವಿಟ್ಟು ಸರಿಯಾಗಿ ಪ್ರೀತಿಸೋಕ್ಕಾಗದೇ ಇರೋ ನನ್ನ ಅಸಮರ್ಥತೆಯಿಂದ ನಿನ್ನ ಮೇಲೆ ನೀನೇ ಡೌಟ್ ಪಡಬೇಡ. ನಾನು ಭಯ ಪಡ್ತೀನಿ ಅನ್ನೋ ಕಾರಣಕ್ಕೆ ನಿನ್ನ ಹೃದಯನ ಕುಗ್ಗಿಸ್ಬೇಡ. ದಯವಿಟ್ಟು ನಾನು ಬೆಚ್ಚಗಿರೋಕೆ ಸಾಧ್ಯ ಇಲ್ಲ ಅಂತ ನೀನು ತಣ್ಣಗಾಗಬೇಡ ಅಂತ. ನೀವು ಅವರನ್ನು ಕಳ್ಕೊಂಡಿಲ್ಲ, ಅವರು ಒಬ್ಬ ಅಪರೂಪದ ವ್ಯಕ್ತಿನ ಕಳ್ಕೊಂಡಿದ್ದಾರೆ. ಆ್ಯಂಡ್ ಹಿಯರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಮೆಸೇಜ್. ನಿಮ್ಮ ಕತೆ ಈ ಹಾರ್ಟ್ ಬ್ರೇಕ್ ಜೊತೆ ಕೊನೆಯಾಗೋದಿಲ್ಲ. ಈ ನೋವಿನ ಮೂಲಕ ನೀವೇನಾಗ್ತೀರಾ ಅನ್ನೋದು ಪವರ್ಫುಲ್ ಆಗಿರುತ್ತೆ. ನಿಮ್ಮ ಹೀಲಿಂಗ್ ಒಂದೊಳ್ಳೆ ವಿಷಯಕ್ಕೆ ಸ್ಥಳಾವಕಾಶ ಮಾಡಿಕೊಡುತ್ತೆ. ಸಮಥಿಂಗ್ ಸೇಫರ್,
ಸಮಥಿಂಗ್ ಮ್ಯೂಚುವಲ್. ನಿಮಗಾಗೆ ಇರೋ ಪ್ರೀತಿ ನಿಮ್ಮನ್ನ ಗೊಂದಲದಲ್ಲಿ ಬಿಡೋದಿಲ್ಲ, ನಿಮ್ಮನ್ನ ಬೇಡ್ಕೊಳ್ಳೋ ರೀತಿ ಮಾಡೋದಿಲ್ಲ. ಆದ್ರಿಂದ ನೀವಿದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಹೀಲ್ ಆಗ್ತಿದ್ದೀರಾ, ಬೆಳಿತಿದ್ದೀರಾ, ಮತ್ತೆ ಅರ್ಹತೆಗಿಂತ ಕಡಿಮೆ ಬೆಲೆಗೆ ನೆಲೆಗೊಳ್ಳದೆ ಇರೋ ರೀತಿ ವಿಶ್ವ ನಿಮ್ಮನ್ನ ರಕ್ಷಣೆ ಮಾಡ್ತಿದೆ. ಅವರು ಪಾಠ ಕಲೀಲಿ, ನೀವು ಸ್ಟ್ರಾಂಗ್ ಆಗ್ತಾನೆ ಇರಿ. ಯಾಕಂದ್ರೆ ನಿಮ್ ಜೀವನದಲ್ಲಿ ನಿಜವಾಗ್ಲೂ ಸೇರೋರು ನಿಮ್ಮ ಹಾರ್ಟ್ನ ಯಾವತ್ತಿಗೂ ಬ್ರೇಕ್ ಆಗೋದಕ್ಕೆ ಬಿಡೋದಿಲ್ಲ. ಪಾರ್ಟ್ 2. ದ ಥಿಂಗ್ಸ್ ದೇ ಫೀಲ್ ಬಟ್ ನೆವರ್ ಸೆ. ಇವಾಗ ನೀವಿದನ್ನ ಕೇಳ್ತಿದ್ರೆ ಈ ಸಂದೇಶ ಈಗ ನಿಮ್ಮನ್ನ ತಲುಪೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಯಾರಾದ್ರೂ ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿದಾಗ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಕಡಿಮೆ ಜನ ಮಾತಾಡ್ತಾರೆ. ಅವರು ಮೂವ್ ಆನ್ ಆಗೋದನ್ನ ಜಗತ್ತು ನೋಡುತ್ತೆ, ಆದ್ರೆ ಆತ್ಮಕ್ಕೆ ಸತ್ಯ ಏನು ಅಂತ ಗೊತ್ತಿದೆ. ಅವರು ನಿಮ್ಮನ್ನ ಬಿಟ್ಟು ಹೋದಾಗ ನಾನು ಫ್ರೀಡಮ್ನ ಆರಿಸ್ಕೊಂಡೆ ಅಂತ ನಂಬಿದ್ರು. ಅವರು ತಮಗೆ ತಾವೇ ಹೇಳ್ಕೊಂಡ್ರು ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತ. ಅವರ ಹೃದಯಕ್ಕೆ ಮಾತನಾಡೋ ಅವಕಾಶ ಸಿಗೋ ಮೊದ್ಲೇ ಅವರು ತಮ್ಮ ಮನಸ್ಸನ್ನ ಮನವೊಲಿಸಿದ್ರು. ಆದ್ರೆ ಹೃದಯಗಳು ಶಾಶ್ವತವಾಗಿ ಮೌನವಾಗೋದಿಲ್ಲ. ಮೊದಮೊದ್ಲಿಗೆ ಅದಕ್ಕೆ ಸಮಾಧಾನ ಆಯಿತು. ಯಾವುದೇ ಪ್ರಶ್ನೆಗಳು ಇರಲಿಲ್ಲ, ಜವಾಬ್ದಾರಿ ಇರಲಿಲ್ಲ, ಭಾವನಾತ್ಮಕ ಭಾರ ಇರಲಿಲ್ಲ. ಆದ್ರೆ ಪರಿಹಾರ ತಾತ್ಕಾಲಿಕ. ಮತ್ತೆ ಅದು ಮಸುಕಾದಾಗ ರಿಯಾಲಿಟಿ ಗೊತ್ತಾಗತ್ತೆ. ನನ್ನ ಜೀವನ ಏನಾಗಿದೆ ಅನ್ನೋದನ್ನ ಗಮನಿಸೋಕೆ ಪ್ರಾರಂಭ ಮಾಡ್ತಾರೆ. ಸಂಭಾಷಣೆಗಳು ಎಷ್ಟು ಖಾಲಿಯಾಗಿದ್ದಾವೆ. ನೀವು ಕೇರ್ ಮಾಡ್ತಿದ್ದ ರೀತಿ ಅವರನ್ನ ಯಾರೂ ಕೇರ್ ಮಾಡಲಿಲ್ಲ. ಮತ್ತೆ ನಿಧಾನವಾಗಿ ಅವ್ರ ಮನಸ್ಸಲ್ಲಿ ಒಂದು ಭಾರವಾದ ಆಲೋಚನೆ ಮರುಕಳಿಸೋಕೆ ಪ್ರಾರಂಭ ಮಾಡುತ್ತೆ. ನನ್ನನ್ನ ನಿಜವಾಗ್ಲೂ ಪ್ರೀತಿಸಿದ್ದ ವ್ಯಕ್ತಿಗೆ ನಾನು ನೋವು ಕೊಟ್ಬಿಟ್ಟೆ ಅಂತ. ಆ ರಿಯಲೈಸೇಷನ್ ಶಬ್ದದಿಂದ ಬರೋದಿಲ್ಲ, ಮೌನದಿಂದ ಬರುತ್ತೆ. ಹಿಂದೆ ಇದ್ದ ಕ್ಷಣಗಳನ್ನ ಈಗ ನೆನಪಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಸಂದೇಶಗಳು, ನಿಮ್ಮ ತಾಳ್ಮೆ, ನಿಮ್ಮ ಕ್ಷಮೆ, ಒಂದು ಕಾಲದಲ್ಲಿ ಅವರು ಹಗುರವಾಗಿ ಪರಿಗಣಿಸಿದ್ದ ವಿಷಯಗಳು ಈಗ ಅವರನ್ನ ನಿದ್ದೆ ಮಾಡೋಕೆ ಬಿಡದ ನೆನಪುಗಳಾಗಿ ಬರ್ತವೆ. ಮತ್ತೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಕರ್ಮ ಯಾವಾಗಲೂ ಶಿಕ್ಷೆಯಾಗಿ ಬರೋದಿಲ್ಲ. ಕೆಲವೊಮ್ಮೆ ಅದು ಲೇಟಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದಾನೂ ಬರುತ್ತೆ. ಷರತ್ತುಗಳಿಲ್ಲದೆ ಪ್ರೀತಿಸೋದು ಮತ್ತೆ ಪ್ರೀತಿಸಲ್ಪಡೋದು ಎಷ್ಟು ಅಪರೂಪ ಅನ್ನೋದನ್ನ ಅವ್ರು ಈಗ ನೋಡ್ತಾರೆ. ಟು ಬಿ ಸಪೋರ್ಟೆಡ್ ವಿತೌಟ್ ಕಾಂಪಿಟೇಷನ್, ಟು ಬಿ ಚೋಸನ್ ವಿತೌಟ್ ಕನ್ಫ್ಯೂಷನ್. ಆ ತಿಳುವಳಿಕೆ ಇದೆಯಲ್ಲ, ಅದು ನಿಮ್ಮನ್ನು ಕಳ್ಕೊಳ್ಳೋದಕ್ಕಿಂತನೂ ಹೆಚ್ಚು ನೋವು ಕೊಡುತ್ತೆ. ಮತ್ತೆ ಅವ್ರು ಯಾವತ್ತಿಗೂ ಒಪ್ಕೊಳ್ದೇ ಇರೋ ಸತ್ಯ ಒಂದಿದೆ. ಅವರು ನಿಮ್ಮನ್ನ ಪ್ರೀತಿಸೋದನ್ನ ನಿಲ್ಸಿದ್ರಿಂದ ಅವ್ರು ಬಿಟ್ಟು ಹೋಗ್ಲಿಲ್ಲ. ಅವರು ತಮ್ಮನ್ನ ತಾವು ಉಳಿಸ್ಕೊಳ್ಳೋಷ್ಟು ಪ್ರೀತಿಸದೇ ಇರೋ ಕಾರಣಕ್ಕೆ ಹೊರಟೋದ್ರು. ನಿಮ್ಮ ಪ್ರೀತಿ ಅವ್ರು ಎದುರಿಸೋಕೆ ರೆಡಿ ಇಲ್ಲದೆ ಇರೋ ಕೆಲವು ಭಾಗಗಳನ್ನ ಪ್ರತಿಬಿಂಬಿಸಿದ್ವು. ಅವರ ಭಯಗಳು, ಅವರ ಇಮ್ಯಾಚುರಿಟಿ, ಅವರ ಭಾವನಾತ್ಮಕ ಗಾಯಗಳು, ಮತ್ತೆ ಅವನ್ನ ಹೀಲ್ ಮಾಡ್ಕೊಳ್ಳೋ ಬದಲು ಓಡ್ಹೋದ್ರು. ಆದ್ರೆ ನೀವು ನಿಮ್ಮಿಂದ ಶಾಶ್ವತವಾಗಿ ಓಡೋಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಹೊಸ ಕನೆಕ್ಷನ್ ಅವ್ರು ಕಳ್ಕೊಂಡಿರೋದನ್ನ ನೆನಪಿಸ್ತವೆ. ಪ್ರತಿಯೊಂದು ವಿಫಲ ಬಂದ ನೀವು ಬಿಲ್ಡ್ ಮಾಡೋಕೆ ಹೊರಟಿರೋದು ಏನನ್ನ ಅನ್ನೋದನ್ನ ಅವರಿಗೆ ತೋರಿಸುತ್ತೆ. ಅವರ ಒಂಟಿತನ ಪ್ರತಿ ಕ್ಷಣನೂ ನಿಮ್ಮ ಹೆಸರನ್ನ ಬೆಸ್ಗೊಡುತ್ತೆ. ಮತ್ತೆ ಕೆಲವೊಮ್ಮೆ ಅವರು ನಿಮ್ಮನ್ನ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರ ಈಗೋ ಅವರನ್ನ ತಡೆಯುತ್ತೆ, ಭಯ ಅವರನ್ನ ತಡೆಯುತ್ತೆ. ಆದ್ರಿಂದ ಅವರು ಸೈಲೆಂಟ್ ಆಗಿರ್ತಾರೆ. ಅವ್ರು ಕೇರ್ ಮಾಡಲ್ಲ ಅನ್ನೋ ಕಾರಣಕ್ಕಲ್ಲ, ಆದ್ರೆ ಸತ್ಯನ ಫೇಸ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ. ಹಾಗಾಗಿ ಅವರು ರಿಗ್ರೆಟ್ ಆಗ್ತಿದ್ದಾರೆ ಅಂದ ಮಾತ್ರಕ್ಕೆ ಅವ್ರ ಹತ್ರ ನೀವು ವಾಪಸ್ ಹೋಗ್ಬೇಕು ಅಂತಲ್ಲ. ಅವರ ಇವತ್ತಿನ ನೋವು ಹಿಂದೆ ನಿಮ್ಗೆ ಮಾಡಿ ಹೋಗಿದ್ದನ್ನ ಡಿಲೀಟ್ ಮಾಡೋದಿಲ್ಲ. ಮತ್ತೆ ಅವರ ರಿಯಲೈಸೇಷನ್ ಸತ್ಯನ ಬದಲಾಯಿಸೋದಿಲ್ಲ. ಉತ್ತಮವಾಗಿರೋದನ್ನ ಪಡೆಯೋದಕ್ಕೆ ನೀವು ಅರ್ಹರು. ನೀವು ಪ್ರಾಮಾಣಿಕವಾಗಿ ಪ್ರೀತಿಸುವಷ್ಟು ಬಲಶಾಲಿಯಾಗಿದ್ದೀರ. ಯಾರಾದರೂ ಬಿಟ್ಟೋದ್ರೂ ಕೂಡ ಬದುಕೋ ಅಷ್ಟು ಧೈರ್ಯಶಾಲಿಯಾಗಿದ್ದೀರ. ಮತ್ತೆ ಇದೇ ವಿಷಯ ನಿಮ್ಮನ್ನ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಈಗ ನಡೀತಿರೋದು ಸಮತೋಲನ. ನೀವು ಹೀಲ್ ಆಗ್ತಿದ್ದೀರ, ಅವರು ಚಿಂತೆ ಮಾಡ್ತಿದ್ದಾರೆ. ನೀವು ಬೆಳೀತಿದ್ದೀರ, ಅವರು ನಿಮ್ಮನ್ನ ನೆನ್ಪಿಸ್ಕೋತಿದ್ದಾರೆ. ಮತ್ತೆ ಜೀವನ ನಿಮ್ಮಿಬ್ಬರಿಗೂ ವಿಭಿನ್ನ ಪಾಠಗಳನ್ನ ಕಲಿಸ್ತಿದೆ. ಅವರು ನಿಮ್ಗೆ ಪ್ರಾಮಾಣಿಕವಾಗಿ ಕೊನೆಯದಾಗಿ ಒಂದು ಮಾತು ಹೇಳೋಕೆ ಸಾಧ್ಯ ಆದ್ರೆ ಅದು ಇದೇ ಆಗಿರುತ್ತೆ. ನನ್ನನ್ನ ಆಳವಾಗಿ ಪ್ರೀತಿಸಿದ್ದ ವ್ಯಕ್ತಿನ ನಾನು ಕಳ್ಕೊಂಡ್ಬಿಟ್ಟೆ ಅಂತ. ಆದ್ರೆ ಹುಷಾರ ಕೇಳಿಸ್ಕೊಳ್ಳಿ, ನಿಮ್ಮ ಭವಿಷ್ಯ ಅವರ ರಿಗ್ರೆಟ್ ಮೇಲೆ ಡಿಪೆಂಡ್ ಆಗಿಲ್ಲ. ನಿಮ್ಮ ಸಂತೋಷ ಅವರ ಸಾರಿಗೋಸ್ಕರ ಕಾಯೋದಿಲ್ಲ.
ಮತ್ತೆ ನಿಮ್ಮ ಹೃದಯವನ್ನ ಯಾರಿಂದಾನೂ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ವಿಶ್ವ ಅವರನ್ನ ತೆಗೆದಾಕಿದ್ದು ನಿಮ್ಗೆ ಪನಿಷ್ ಮಾಡೋದಕ್ಕಲ್ಲ, ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ. ಯೋಗ್ಯತೆ ಇರೋರು ನಿಮ್ ಜೀವನಕ್ಕೆ ಬಂದೇ ಬರ್ತಾರೆ. ಅಲ್ಲಿವರೆಗೂ ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಯಾವತ್ತಿಗೂ ಅತಿಯಾಗಿರ್ಲಿಲ್ಲ, ಯೋಗ್ಯತೆ ಅವರಿಗಿರ್ಲಿಲ್ಲ ಅಷ್ಟೆ. ಪಾರ್ಟ್ 3. ವೈ ದೇ ಫೀಲ್ ಯು ಮೋರ್ ನಾವ್ ದ್ಯಾನ್ ಎವರ್. ನಾನು ಹೇಳ್ತಿರೋದನ್ನ ನೀವಿನ್ನೂ ಕೇಳ್ತಿದ್ರೆ ಈಗಾಗಲೇ ನಿಮ್ಮಲ್ಲಿ ಏನೋ ಒಂದು ಬದಲಾಗಿದೆ ಅಂತಾನೆ. ಯಾಕಂದ್ರೆ ಕಥೆಯ ಈ ಭಾಗ ಅವರಿಂದ ಪ್ರಾರಂಭ ಆಗೋದಿಲ್ಲ, ಅದು ಪ್ರಾರಂಭ ಆಗೋದು ನಿಮ್ಮಿಂದಾನೆ. ಒಂದು ಹಂತದಲ್ಲಿ ನಿಮಗೆ ಅರಿವಿಲ್ಲದೆ ನೀವು ಕಾಯೋದನ್ನ ನಿಲ್ಸಿದ್ದೀರ, ನಿಮ್ಮ ಫೋನ್ನ ಚೆಕ್ ಮಾಡೋದನ್ನ ನಿಲ್ಸಿದ್ದೀರ, ಯಾವತ್ತಿಗೂ ಬರ್ದೇ ಇರೋ ಮಾತುಗಳಿಗಾಗಿ ನಿರೀಕ್ಷೆ ಮಾಡೋದನ್ನ ನಿಲ್ಸಿದ್ದೀರ, ನಾನು ಯಾಕೆ ಅವ್ರಿಗೆ ಸಾಕಾಗ್ಲಿಲ್ಲ ಅಂತ ಯೋಚನೆ ಮಾಡೋದನ್ನ ನಿಲ್ಸಿದ್ದೀರ. ಮತ್ತೆ ನೀವು ನಿಮ್ಮನ್ನ ಆಯ್ಕೆ ಮಾಡೋಕೆ ಪ್ರಾರಂಭಿಸಿದ ಕ್ಷಣ ಪ್ರತಿಯೊಂದು ಬದಲಾಗತ್ತೆ. ಯಾಕಂದ್ರೆ ಇಲ್ಲಿ ಕೆಲವರು ಮಾತ್ರ ಸತ್ಯದ ಬಗ್ಗೆ ಮಾತಾಡ್ತಾರೆ. ಫೈನಲಿ ನೀವು ಬಿಟ್ಕೊಟ್ಟಾಗ ಬಿಟ್ಟೋದವರು ನಷ್ಟವನ್ನ ಹೆಚ್ಚು ಅನುಭವಿಸೋದಕ್ಕೆ ಪ್ರಾರಂಭಿಸ್ತಾರೆ. ನೀವು ಅತ್ತಾಗಲ್ಲ, ನೀವು ಬೇಡ್ಕೊಂಡಾಗಲ್ಲ, ನಿಮ್ಮ ನೋವನ್ನ ಎಕ್ಸ್ಪ್ಲೈನ್ ಮಾಡಿದಾಗಲ್ಲ, ಆದ್ರೆ ನಿಮ್ಮ ಶಕ್ತಿ ಶಾಂತವಾದಾಗ ಅವರು ನಿಮ್ಮ ಉಪಸ್ಥಿತಿಯ ಅನುಪಸ್ಥಿತಿಯನ್ನ ಫೀಲ್ ಮಾಡ್ತಾರೆ. ಕಣ್ಮರೆಯಾಗಿರೋ ನಿಮ್ಮ ಕಾಳಜಿಯನ್ನು ಕೂಡ. ನೀವು ಹಿಂದೆ ಇದ್ದ ರೀತಿ ಇನ್ಮುಂದೆ ಅವೈಲೇಬಲ್ ಇರೋದಿಲ್ಲ. ಆಗ ಲೆಕ್ಕಾಚಾರ ಇಲ್ಲದೆ ನೀವು ಹೇಗೆ ಪ್ರೀತಿಸ್ತಿದ್ರಿ ಅನ್ನೋದನ್ನ ಅವ್ರು ನೆನ್ಪು ಮಾಡ್ಕೋತಾರೆ. ಅವರಿಂದ ನಿಮ್ಗೆ ನೋವಾದಾಗ್ಲೂ ಕೂಡ ಅವ್ರ ಜೊತೆ ನೀವು ಹೇಗಿದ್ರಿ, ಅವರು ತಮ್ಮನ್ನ ತಾವೇ ಅನುಮಾನಿಸ್ಕೊಂಡಾಗ ನೀವು ಅವರನ್ನ ಹೇಗೆ ನಂಬಿದ್ರಿ, ಮತ್ತೆ ಈಗಲೂ ಕೂಡ ಅವರು ನನ್ನನ್ನ ಅಷ್ಟೇ ಪ್ರೀತಿ ಮಾಡ್ತಾರ ಅಂತ ಯೋಚನೆ ಮಾಡ್ತಾರೆ. ಆಗ್ಲೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಯೋಚನೆಗಳು ಬರೋದು. ಅವರಿಗೆ ಒಂಟಿತನ ಸಾಕಾಗಿದೆ ಅಂತಲ್ಲ, ಆದ್ರೆ ದೈವಿಕ ಸಮಯ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡೋದಿಲ್ಲ. ಯೂನಿವರ್ಸ್ ಜನರನ್ನ ಹಿಂತಿರುಗಿಸೋದಿಲ್ಲ. ನಿಮಗೆ ಇನ್ಮುಂದೆ ಅವರು ಹಿಂತಿರುಗೋ ಅಗತ್ಯ ಇಲ್ಲದೆ ಇರೋವರೆಗೆ. ಈಗ ಅವರು ವಾಪಸ್ ಬಂದರೂ ಕೂಡ ಅವರು ಅಬ್ಸರ್ವ್ ಮಾಡೋದು ಇದನ್ನೇ. ನೀವು ಶಾಂತರಾಗಿರ್ತೀರ, ಬಲಶಾಲಿಯಾಗಿರ್ತೀರ, ಕಡಿಮೆ ರಿಯಾಕ್ಟ್ ಮಾಡ್ತೀರ. ನಿಮ್ಮ ಕಣ್ಣುಗಳು ಇನ್ಮುಂದೆ ಕ್ಲೋಜರ್ನ ಹುಡ್ಕಲ್ಲ, ನಿಮ್ಮ ಹೃದಯ ಇನ್ಮುಂದೆ ಅಪ್ರೂವಲ್ ಹಿಂದೆ ಹೋಗಲ್ಲ. ಫೈನಲ್ ವರ್ಡ್ಸ್. ಇಲ್ಲಿ ನಿಮ್ಮ ಬಹುಮಾನ ಅವ್ರು ವಾಪಸ್ ಬರೋದಲ್ಲ, ನೀವು ಗುಣ ಆಗೋದು. ಈ ಹಾರ್ಟ್ ಬ್ರೇಕ್ನ ನೀವು ಅನುಭವಿಸಿದ್ದು ನೋವಿನ ಜೊತೆ ಮತ್ತೆ ಒಂದಾಗೋದಕ್ಕಲ್ಲ, ನೀವು ಯಾರು ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳೋದಕ್ಕೆ. ನಿಮಗಾಗಿ ಉದ್ದೇಶಿಸಲಾದ ಪ್ರೀತಿ ಬರೋದಕ್ಕೆ ತಡ ಆಗೋದಿಲ್ಲ. ಅದು ಹಿಂಜರಿಯೋದಿಲ್ಲ, ಅದು ನಿಮ್ಮನ್ನ ಗೊಂದಲದಲ್ಲಿ ಬಿಡೋದಿಲ್ಲ, ಅದು ನಿಮ್ಮನ್ನ ಸ್ಪಷ್ಟವಾಗಿ ಆಯ್ಕೆ ಮಾಡುತ್ತೆ. ಆದ್ರಿಂದ ಅವರು ವಾಪಸ್ ಬರ್ತಾರೋ ಅಥವಾ ಶಾಶ್ವತವಾಗಿ ಸೈಲೆಂಟ್ ಆಗೇ ಇರ್ತಾರೋ, ಬಟ್ ಯುವರ್ ಪೇನ್ ಈಸ್ ಆಲ್ರೆಡಿ ಬ್ಲೆಸ್ಡ್. ಅವ್ರು ಯಾವತ್ತಿಗೂ ವಾಪಸ್ ಬರ್ದೇ ಇದ್ರೆ ನೀವು ಗೆಲ್ತೀರಾ. ಅವ್ರು ಬದಲಾಗಿದ್ರೆ ತುಂಬಾ ಹುಷಾರಾಗಿ ಅವರನ್ನ ಆಯ್ಕೆ ಮಾಡ್ಕೋತೀರಾ. ಮತ್ತೆ ಬಿಟ್ಟೋದವರು ಈಗ ಒಂದು ಲಾಸ್ಟ್ ಮೆಸೇಜ್ ಕಳ್ಸಿದ್ರೆ ಅದು ಹೀಗೆ ಹೇಳ್ತಿತ್ತು: ನೀನು ನನಗೋಸ್ಕರ ಕಾಯೋದನ್ನ ನಿಲ್ಲಿಸಿದ ಕ್ಷಣನೇ ನಾನು ನಿನ್ನ ಕಳ್ಕೊಂಡೆ ಅಂತ. ಆದ್ರೆ ನೀವೀಗ ಈ ಹಾರ್ಟ್ ಬ್ರೇಕಿಂದ ಸರ್ವೈವ್ ಆಗಿದ್ದೀರ, ಪಾಠ ಕಲ್ತಿದ್ದೀರ, ನೀವು ನಿಮ್ಮನ್ನ ಆರಿಸ್ಕೊಂಡಿದ್ದೀರ. ಮತ್ತೆ ಇದಕ್ಕಾಗಿನೇ ನಿಮ್ಮ ಜೀವನದಲ್ಲಿ ಮುಂದೆ ಬರೋ ವಿಷಯ ಕಳ್ಕೊಂಡಿದ್ದಕ್ಕಿಂತಾನೂ ಬೆಟ್ಟರ್ ಆಗಿರತ್ತೆ.